ಹಂಸಲೇಖ, ರಾಜೇಂದ್ರ ಸಿಂಗ್ ಬಾಬು, ವಿಷ್ಣುವರ್ಧನ್ ಈ ಮೂರು ಜನರ ಕಾಂಬಿನೇಷನ್ ಸಿ ಅಶ್ವಥ್ ಅವರು ಹಾಡಿರುವಂತಹ ಹಾಡು. ಆ ಹಾಡು ತುಂಬಾ ವಿವಾದಕ್ಕೆ ಕಾರಣವಾಗ್ಬಿಡುತ್ತೆ. ಬರೀ ಸಾಂಗ್ಸ್ಗಳನ್ನು ನೋಡೋದಕ್ಕೇ ಮಹಾಕ್ಷತ್ರಿಯ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ. ಈ ಭೂಮಿ ಬಣ್ಣದ ಬುಗುರಿ ಆ ಸಾಂಗು ಪಠ್ಯ ಪುಸ್ತಕದಲ್ಲೂ ಕೂಡ ಸೇರ್ಕೊಳ್ಳುತ್ತೆ. ಭರ್ಜರಿ ಮಟ್ಟದಲ್ಲಿ ಮಹಾಕ್ಷತ್ರಿಯ ಸಿನಿಮಾದ ಕ್ಯಾಸೆಟ್ಗಳು ಸೇಲ್ ಆಗುತ್ತೆ. ಹಂಸಲೇಖ ಅವರ ಮ್ಯೂಸಿಕ್ ಮತ್ತು ಸಾಹಿತ್ಯ ಕೂಡ ಪ್ಲಸ್ ಪಾಯಿಂಟ್. ಮಹಾಕ್ಷತ್ರಿಯ ಈ ಸಿನಿಮಾ 1994ರಲ್ಲಿ ರಿಲೀಸ್ ಆಗುತ್ತೆ. ಈ ಸಿನಿಮಾದ ಡೈರೆಕ್ಟರ್ SV ರಾಜೇಂದ್ರ ಸಿಂಗ್ ಬಾಬು. SV ರಾಜೇಂದ್ರ ಸಿಂಗ್ ಬಾಬು ಮತ್ತು ವಿಷ್ಣುವರ್ಧನ್ ಈ ಕಾಂಬಿನೇಷನ್ ಅಂದರೆ ಅದು ಸೂಪರ್ ಹಿಟ್ ಸಿನಿಮಾ ಅಂತಲೇ ನಂಬಿಕೆ. ಅಭಿಮಾನಿಗಳು ಮಾತ್ರ ಅಲ್ಲ, ಕನ್ನಡ ಚಿತ್ರಪ್ರೇಮಿಗಳಿಗೂ ಕೂಡ ಈ ಇಬ್ಬರು ಒಟ್ಟಾಗಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಸೂಪರಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆ. ಹೀಗಾಗಿ ಮಹಾಕ್ಷತ್ರಿಯ ಸಿನಿಮಾ ರಿಲೀಸ್ಗೂ ಮುಂಚೆ ಹಲವು ಕಾರಣಗಳಿಂದ ಚರ್ಚೆನಲ್ಲಿರುತ್ತೆ. ಒಂದು, SV ರಾಜೇಂದ್ರ ಸಿಂಗ್ ಬಾಬು ಮತ್ತು ವಿಷ್ಣುವರ್ಧನ್ ಒಟ್ಟಿಗೆ ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋದು. ಮತ್ತೊಂದು, ಆ ಸಿನಿಮಾವನ್ನು ನಿರ್ಮಾಣ ಮಾಡ್ತಿದ್ದಂಥವರು ಲಹರಿ ಸಂಸ್ಥೆಯವರು. ಲಹರಿ ಸಂಸ್ಥೆನವರು ಕ್ಯಾಸೆಟ್ ಕಂಪನಿ ವಿಚಾರದಲ್ಲಿ ದೊಡ್ಡ ಹೆಸರನ್ನು ಮಾಡಿರ್ತಾರೆ. ಇಡೀ ದೇಶನೇ ತಿರುಗಿ ನೋಡಬೇಕು, ಆ ರೀತಿ ಕಂಪನಿಯ ಕ್ಯಾಸೆಟ್ಗಳು ಸೇಲ್ ಆಗ್ತಾ ಇರುತ್ತೆ. ಅದರಲ್ಲೂ ಹಂಸಲೇಖ ಮತ್ತು ರವಿಚಂದ್ರನ್ ಜೋಡಿ ಸಿನಿಮಾಗಳು ಬರೋದಕ್ಕೆ ಶುರು ಆದಮೇಲಂತೂ ಲಹರಿ ಸಂಸ್ಥೆಯ ಹೆಸರು ಚಿರಪರಿಚಿತ ಆಗ್ಬಿಡುತ್ತೆ ಎಲ್ಲ ರಾಜ್ಯಗಳಿಗೂ. ಆ ಮಟ್ಟಿಗೆ ಲಹರಿ ಸಂಸ್ಥೆ ಹೆಸರು ಮಾಡಿರುತ್ತೆ. ಅವರು ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಬೇಕು ಅಂತ ಅನ್ಕೋತಾರೆ. ಅದಕ್ಕೆ SV ರಾಜೇಂದ್ರ ಸಿಂಗ್ ಬಾಬು ಅವ್ರ ಕೈಲೇ ಡೈರೆಕ್ಷನ್ ಮಾಡಿಸೋಣ. SV ರಾಜೇಂದ್ರ ಸಿಂಗ್ ಬಾಬು ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಿರ್ದೇಶಕರು. ಅವ್ರ ಕೈಲಿ ಒಂದು ಡಿಫ್ರೆಂಟ್ ಸಿನಿಮಾವನ್ನು ಮಾಡಿಸ್ಬೇಕು ಅಂತೇಳಿ ಆ ಸಿನಿಮಾದಲ್ಲಿ ಒಬ್ಬ ಪ್ರಖ್ಯಾತ ನಟರಿರಬೇಕು, ಹೊಸಬ್ರ ಕೈಲಿ ಮಾಡಿಸೋದು ಬೇಡ. ವಿಷ್ಣುವರ್ಧನ್ ಹಾಗೂ SV ರಾಜೇಂದ್ರ ಸಿಂಗ್ ಬಾಬು ಕಾಂಬಿನೇಷನ್ನಲ್ಲಿ ಮಹಾಕ್ಷತ್ರಿಯ ಸಿನಿಮಾ ಶುರುವಾಗುತ್ತೆ. ಮತ್ತೊಂದು, ಆ ಸಿನಿಮಾದ ಕ್ರೇಜ್ ಹೆಚ್ಚಾಗಲಿಕ್ಕೆ ಕಾರಣ ಆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಹಂಸಲೇಖ, ರಾಜೇಂದ್ರ ಸಿಂಗ್ ಬಾಬು, ವಿಷ್ಣುವರ್ಧನ್ ಈ ಮೂರು ಜನರ ಕಾಂಬಿನೇಷನ್ ಸಕ್ಕತ್ತಾಗಿ ಬರುತ್ತೆ ಅನ್ನೋದು ಅಭಿಮಾನಿಗಳ ನಂಬಿಕೆ. ಮತ್ತು ಆ ಸಿನಿಮಾದಲ್ಲಿ ಸುಧಾರಾಣಿಯವರು ಮೊದಲ ಬಾರಿ ವಿಷ್ಣುವರ್ಧನ್ ಅವ್ರ ಜೊತೆ ಕಾಣಿಸ್ಕೋತಾ ಇರ್ತಾರೆ. ಫಸ್ಟು ಅಭಿಮಾನಿಗಳು ಏನು ಅಂದ್ಕೊಂಡ್ಬಿಟ್ಟಿರ್ತಾರೆ ಅಂದರೆ ಇದರಲ್ಲಿ ಸುಧಾರಾಣಿಯವರೇ ವಿಷ್ಣುವರ್ಧನ್ ಅವರಿಗೆ ಜೋಡಿ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಶೂಟಿಂಗ್ ಆಗ್ತಾ ಗೊತ್ತಾಗುತ್ತೆ ಸುಧಾರಾಣಿಯವರು ಜೋಡಿ ಆಗೋದಿಲ್ಲ, ಅವರು ರಾಮ್ಕುಮಾರ್ಗೆ ಜೋಡಿ ಆಗ್ತಾರೆ. ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡ್ತಿದ್ದಂಥವರು ಸೋನು ವಾಲಿಯಾ. ಅದೊಂದೇ ಸಿನಿಮಾದಲ್ಲಿ ಅವ್ರು ಮಾಡಿದ್ದು. ಮಹಾಕ್ಷತ್ರಿಯ ಸಿನಿಮಾಗೆ ಪಾಯಿಂಟ್ ಅಂದರೆ ಆ ಸಿನಿಮಾದ ಹೀರೋಯಿನ್ನು ಸೋನು ವಾಲಿಯಾ ಅವರು ಹೀರೋಯಿನ್ ಆಗಿದ್ದು ಎಷ್ಟೋ ಅಭಿಮಾನಿಗಳಿಗೆ ಇಷ್ಟ ಆಗೋದಿಲ್ಲ. ಇದರಲ್ಲಿ ಬೇರೆ ಯಾರನ್ನಾದರೂ ಹೀರೋಯಿನ್ ಆಗಿ ಮಾಡ್ಬೋದಾಗಿತ್ತು, ನಮ್ಮ ಕನ್ನಡದವ್ರನ್ನೇ ಮಾಡ್ಬೋದಾಗಿತ್ತು ಅಂತ ಕೂಡ ಅಂದ್ಕೊಂಡಿರ್ತಾರೆ. ಮತ್ತು ಆ ಸಿನಿಮಾ ರಿಲೀಸ್ ಆದಮೇಲೆ ಅಭಿಮಾನಿಗಳು ಮತ್ತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದ್ದಂದರೆ ಈ ಸಿನಿಮಾದಲ್ಲಿ ಮಾಲಾಶ್ರೀ ಅವರೇ ಮಾಡ್ಬೋದಾಗಿತ್ತಲ್ಲ, ಮಾಲಾಶ್ರೀ ಅವರಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಿತ್ತು, ಅವರು ಕೂಡ ಪೊಲೀಸ್ ಪಾತ್ರಗಳಲ್ಲಿ ಮಿಂಚಿರ್ತಾರೆ, ಈ ಸಿನಿಮಾದಲ್ಲಿ ನಾಯಕಿ ಪೊಲೀಸ್ ಪಾತ್ರ ಮಾಡಿದ್ರು, ಹೀಗಾಗಿ ಮಾಲಾಶ್ರೀ ಅವ್ರು ಮಾಡಿಬಿಟ್ಟಿದ್ರೆ ವಿಷ್ಣುವರ್ಧನ್ ಮತ್ತು ಮಾಲಾಶ್ರೀ ಅವರು ಒಟ್ಟಾಗಿ ಸಿನಿಮಾ ಮಾಡಿದ್ರು ಅನ್ನೋ ಕಾರಣಕ್ಕೆ ಮತ್ತಷ್ಟು ಕ್ರೇಜ್ ಕ್ರಿಯೇಟ್ ಆಗ್ತಿತ್ತು ಅಂತಲೂ ಕೂಡ ಸಿನಿಮಾ ರಿಲೀಸ್ ಆದಮೇಲೆ ಎಷ್ಟೋ ಜನ ಮಾತಾಡ್ಕೊಂಡಿದ್ದುಂಟು. ಲಹರಿ ಸಂಸ್ಥೆ ವೇಲು ಅವರು ಹಂಸಲೇಖ ಅವರು ಒಂದು ಮಾತು ಹೇಳ್ತಾರಂತೆ, ಗುರುಗಳೇ ಈ ಸಿನಿಮಾದಲ್ಲಿ ನೀವು ಭರ್ಜರಿ ಸಾಂಗ್ಸನ್ನು ಕೊಡಬೇಕು, ನನ್ನ ಮೊದಲನೇ ನಿರ್ಮಾಣದ ಸಿನಿಮಾ, ದಯವಿಟ್ಟು ಭರ್ಜರಿ ಸಾಂಗ್ಸ್ನ ಕೊಡಿ ಅಂದಾಗ ಹಂಸಲೇಖ ಅವರು ಹೇಳ್ತಾರಂತೆ, ಏನಪ್ಪ ಇಷ್ಟು ವರ್ಷ ನಿನ್ನ ಕಂಪ್ನೀಲಿ ಕ್ಯಾಸೆಟ್ಗಳನ್ನ ಬಿಟ್ಟಿದೆಯಲ್ಲ, ನಾನು ಮ್ಯೂಸಿಕ್ ಕೊಟ್ಟಿರೋದು ಯಾವುದು ಚೆನ್ನಾಗಿರಲಿಲ್ವ ಹಾಗಾದರೆ ಅಂತ ತಮಾಷೆ ಮಾಡ್ತಾನೆ. ಇದೆಲ್ಲ ಗುರುಗಳೇ ಚೆನ್ನಾಗಿತ್ತು, ಇದಕ್ಕೆ ಇನ್ನೂ ಡಿಫ್ರೆಂಟಾಗಿ ಕೊಡಿ, ಬಹಳ ಚೆನ್ನಾಗಿ ಕೊಡಿ ಅಂದಾಗ ಆಯಿತು ಬಿಡಪ್ಪ, ತುಂಬ ಚೆನ್ನಾಗಿರೋ ಹಾಡುಗಳನ್ನೇ ಬರೆಯೋಣ ಅಂಥೇಳಿ 5 ಅದ್ಭುತವಾದ ಹಾಡುಗಳನ್ನು ಹಂಸಲೇಖ ಅವರು ಮಹಾಕ್ಷತ್ರಿಯ ಸಿನಿಮಾ ಕೊಡ್ತಾರೆ. ಮಹಾಕ್ಷತ್ರಿಯ ಸಿನಿಮಾದಲ್ಲಿ SV ರಾಜೇಂದ್ರ ಸಿಂಗ್ ಬಾಬು ಮತ್ತು ವಿಷ್ಣುವರ್ಧನ್ ಒಟ್ಟಾಗಿ ಮಾಡ್ತಾ ಇದ್ದಾರೆ ಸಿನಿಮಾ ಅನ್ನೋದ್ರ ಜೊತೆಗೆ ಹಂಸಲೇಖ ಅವರ ಮ್ಯೂಸಿಕ್ ಮತ್ತು ಸಾಹಿತ್ಯ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಆ ಸಿನಿಮಾದ 5 ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್. ಆ ಸಿನಿಮಾದ ಕ್ಯಾಸೆಟ್ ರಿಲೀಸ್ ಆದಂತಹ ದಿನ ಭರ್ಜರಿ ಮಟ್ಟದಲ್ಲಿ ಮಹಾಕ್ಷತ್ರಿಯ ಸಿನಿಮಾದ ಕ್ಯಾಸೆಟ್ಗಳು ಸೇಲ್ ಆಗುತ್ತೆ. ಅದ್ರ ಬಗ್ಗೆ ಲಹರಿ ಸಂಸ್ಥೆನವರು ಪತ್ರಿಕೆಯಲ್ಲಿ ಜಾಹೀರಾತು ಕೂಡ ಹಾಕ್ತಾರೆ. ಮಾರುಕಟ್ಟೆಯಲ್ಲಿ ಬಿಡುಗಡೆ ದಿನವೇ 1 ಲಕ್ಷ ಯೂನಿಟ್ಗಳ ದಾಖಲೆ ಮಾರಾಟ ಅಂತೇಳಿ ಮಹಾಕ್ಷತ್ರಿಯ ಸಿನಿಮಾದ ಪ್ರೊಡ್ಯೂಸರ್ ಮತ್ತು ಲಹರಿ ಸಂಸ್ಥೆಯವರು ಹಾಕಿಸಿದಂತಹ ಜಾಹೀರಾತು. ಆ ಥರ ಭರ್ಜರಿಯಾಗಿ ಕ್ಯಾಸೆಟ್ ಸೇಲ್ ಆಗುತ್ತೆ. ಆ ವಾರ ಪೂರ್ತಿ ಮಹಾಕ್ಷತ್ರಿಯದ ಕ್ಯಾಸೆಟ್ಗಳು ಭರ್ಜರಿಯಾಗಿ ಮಾರಾಟ, ಯಾಕಂದರೆ ಆ ಸಿನಿಮಾದ 5 ಹಾಡುಗಳು ಕೂಡ ಅತ್ಯದ್ಭುತವಾಗಿರುತ್ತೆ. ಮತ್ತು ಆ ಸಿನಿಮಾದಲ್ಲಿರುವಂತಹ ಈ ಭೂಮಿ ಬಣ್ಣದ ಬುಗುರಿ ಆ ಸಾಂಗು ಪಠ್ಯ ಪುಸ್ತಕದಲ್ಲೂ ಕೂಡ ಸೇರಿಕೊಳ್ಳುತ್ತೆ. ನೋಡಿ ಅಲ್ಲಿಗೆ ಹಂಸಲೇಖ ಅವರ ಒಂದು ಸಾಹಿತ್ಯ ಯಾವ ಮಟ್ಟಿಗೆ ಹೆಸರು ಮಾಡ್ತಿತ್ತು ಅವಾಗ ಅಂತ. ಅವರ ಒಂದು ಸಾಹಿತ್ಯ ಪಠ್ಯ ಪುಸ್ತಕದಲ್ಲಿ ಸೇರಿಕೊಳ್ಳುತ್ತೆ. ಅದು ಆಗ ಬಹಳ ಚರ್ಚೆ ಆದಂಥ ವಿಚಾರ. ಹಂಸಲೇಖ ಅವರು ಈ ವಿಚಾರನ ಎಷ್ಟೋ ಕಡೆ ಹೇಳ್ಕೊಂಡಿರ್ತಾರೆ. ಉದಯ್ ಶಂಕರ್ ಅವರು ನನ್ನ ಜೊತೆ ಹೇಳ್ತಾಯಿದ್ರು, ನಾನು ಅಷ್ಟೊಂದು ಹಾಡು ಬರೆದಿದ್ದೀನಿ ಹಂಸಲೇಖ ಅವರೇ, ನಂದು ಒಂದು ಹಾಡಾದರೂ ಒಂದು ಪಠ್ಯ ಪುಸ್ತಕದಲ್ಲಿ ಸೇರಿಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಉದಯ್ ಶಂಕರ್ ಅವರು ಹಂಸಲೇಖ ಅವ್ರಿಗೆ ಹೇಳಿರ್ತಾರಂತೆ. ಹಂಸಲೇಖ ಅವರು ಮಹಾಕ್ಷತ್ರಿಯ ಸಿನಿಮಾದ ಹಾಡು ಪಠ್ಯ ಪುಸ್ತಕದಲ್ಲಿ ಸೇರಿಕೊಂಡಾಗ ಇದನ್ನು ಹೇಳ್ಕೊತಾರೆ. ಉದಯ್ ಶಂಕರ್ ಅವರು ಆ ರೀತಿ ಹೇಳಿದರು, ಇವತ್ತು ನನ್ನ ಹಾಡು
ಪಠ್ಯಪುಸ್ತಕದಲ್ಲಿ ಸೇರಿಕೊಂಡಿದೆ. ಉದಯ್ ಶಂಕರ್ ಅವರ ಒಂದು ಹಾಡು ಕೂಡ ಪಠ್ಯಪುಸ್ತಕದಲ್ಲಿ ಸೇರಿದರೆ ನಾನು ತುಂಬ ಸಂತೋಷ ಪಡ್ತಿದ್ದೆ ಅಂತೇಳಿ ಹಂಸಲೇಖ ಅವರು ಎಷ್ಟೋ ಜನರ ಹತ್ರ ಹೇಳ್ಕೊಂಡಿರ್ತಾರೆ. ರಿಲೀಸ್ ಆದಂತಹ ದಿನ ಭರ್ಜರಿ ಓಪನಿಂಗು. ನಮ್ಮ ಮೈಸೂರಿನಲ್ಲದು ವುಡ್ಲ್ಯಾಂಡ್ಸ್, ಶಾಂತಲಾ, ಸರಸ್ವತಿ, ಬೆಂಗಳೂರಿನಲ್ಲಿ ತ್ರಿವೇಣಿ ಮೈನ್ ಥಿಯೇಟ್ರು. ಯಾವ ರೀತಿ ಜನಸಾಗರ ಇದ್ದರು ವುಡ್ಲ್ಯಾಂಡ್ಸಲ್ಲಿ ಅಂದರೆ ಬೆಳಗಿನ ಜಾವ 5 ಗಂಟೆನಲ್ಲೇ ಟಿಕೆಟ್ ಕೊಡ್ಬೋದು. ಆ ಥರ ಜನಸಾಗರ ಮಹಾಕ್ಷತ್ರಿಯ ಸಿನಿಮಾಗೆ. ಆ ರೀತಿ ಭರ್ಜರಿ ಓಪನಿಂಗು. ಯಾಕಂದರೆ ಹೆಸರು ಬೇರೆ ಮಹಾಕ್ಷತ್ರಿಯ ಅಂತ ಇಟ್ಬಿಟ್ಟಿದ್ದಾರೆ. ಹೀಗಾಗಿ ಈ ಸಿನಿಮಾ ಸಂಪೂರ್ಣ ಆ್ಯಕ್ಷನ್ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಮತ್ತು ಈ ಸಿನಿಮಾದಲ್ಲಿ ವಿಷ್ಣುದಾದ ಎಲ್ಲೋ ಸೈನಿಕನ ಮಾಡಿರಬಹುದು ಅಂತಲೂ ಕೂಡ ಅಂದ್ಕೊಂಡಿರ್ತಾರೆ. ಆದರೆ ಆ ಸಿನಿಮಾಗೆ ಆ ಟೈಟ್ಲ್ ಇಟ್ಟಿದೆ. ಯಾಕಂದರೆ ಯುದ್ಧ ಮಾಡುವಂಥ ಕ್ಷತ್ರಿಯ ಬಿಲ್ಲು, ಬಾಣ, ಕತ್ತಿಗಳನ್ನು ಇಟ್ಕೊಂಡು ಯುದ್ಧ ಭೂಮಿನಲ್ಲಿ ಶತ್ರುಗಳನ್ನು ಸದೆ ಬಡಿತಾರೆ. ಆದರೆ ಈ ಸಿನಿಮಾದ ನಾಯಕ ಯಾವುದೇ ಹಿಂಸೆ ಇಲ್ಲದೇ ಅಹಿಂಸೆ ಮೂಲಕನೇ ಟೆರರಿಸ್ಟ್ಗಳ ಮನಸ್ಸನ್ನು ಬದಲಾಯಿಸ್ತಾರೆ. ಹೀಗಾಗಿ ಇವರು ಮಹಾಕ್ಷತ್ರಿಯ. ಶಾಂತ ರೀತಿಯಲ್ಲೇ ಉಗ್ರಗಾಮಿಗಳ ಮನಸ್ಸನ್ನು ಬದಲಾಯಿಸಿ ಅವರು ಸರೆಂಡರ್ ಆಗುವಂತಹ ರೀತಿ ಮಾಡೋದ್ರಿಂದ ಏನಾಗ್ತಾನೆ ಅನ್ನೋ ಕಾರಣಕ್ಕೆ ಆ ಸಿನಿಮಾದ ಟೈಟಲ್ ಮಹಾಕ್ಷತ್ರಿಯ ಅಂತ ಇಡ್ತಾರೆ. ಮತ್ತು ಮಹಾಕ್ಷತ್ರಿಯ ಸಿನಿಮಾ ಮೊದಲಿನಿಂದನೇ ಬಹಳ ಕುತೂಹಲಭರಿತವಾಗಿ ಪ್ರೇಕ್ಷಕರನ್ನ ಸೆಳೀತಾ ಇರುತ್ತೆ. ಏನಿದಿಷ್ಟು ಡಿಫ್ರೆಂಟ್ ಆಗಿದೆ, ಭಾಳ ಚೆನ್ನಾಗಿದೆ ಅಂತೇಳಿ ಭಾಳ ಇಂಟ್ರೆಸ್ಟಿಂಗಾಗಿ ಆ ಸಿನಿಮಾ ಹೋಗ್ತಾ ಇರುತ್ತೆ. ಯಾಕೋ ಸೆಕೆಂಡ್ ಹಾಫಲ್ಲಿ ಏನು ನಿರೀಕ್ಷೆ ಮಾಡಿದ್ರೋ ಆ ರೀತಿ ಬರಲಿಲ್ಲ ಸೆಕೆಂಡ್ ಹಾಫು ಅಂತ ಕೂಡ ಎಷ್ಟೋ ಜನ ಮಾತಾಡಿದುಂಟು. ಆ್ಯಾವ್ರೇಜ್ ಅಂತ ಅನ್ಸ್ಕೊಬಿಡುತ್ತೆ. ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ಬೋದು, ಇಂಡಸ್ಟ್ರಿ ಹಿಟ್ ಆಗ್ಬೋದು ಅಂದ್ಕೊಂಡಿರ್ತಾರೆ. ಆ ಥರ ಮಹಾಕ್ಷತ್ರಿಯ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಆಗೋದಿಲ್ಲ. ಆದರೆ ಕಥೆಯಲ್ಲಿ ಸ್ವಲ್ಪ ಬೋರ್ ಅನಿಸಿದ್ರು ಕೂಡ ಆ ಸಿನಿಮಾದಲ್ಲಿದ್ದಂಥ ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ, ಈ ಕಾರಣಕ್ಕಾಗಿ ಎಷ್ಟೋ ಜನ ಅಭಿಮಾನಿಗಳು ಬರೀ ಸಾಂಗ್ಸ್ಗಳನ್ನು ನೋಡೋದಕ್ಕೇ ಮಹಾಕ್ಷತ್ರಿಯ ಸಿನಿಮಾವನ್ನು ಪದೇ ಪದೇ ವೀಕ್ಷಣೆ ಮಾಡ್ತಾರೆ. ಮತ್ತು ಆ ಸಿನಿಮಾದಲ್ಲಿರುವಂಥ ಒಂದು ಹಾಡು ಏನೈತಿ ಒಳಗೇನೈತಿ ಅಂತ ಸಿ ಅಶ್ವಥ್ ಅವರು ಹಾಡಿರುವಂಥ ಹಾಡು, ಆ ಹಾಡು ತುಂಬಾ ವಿವಾದಕ್ಕೆ ಕಾರಣವಾಗ್ಬಿಡುತ್ತೆ. ಇದರಲ್ಲಿ ತುಂಬ ಡಬಲ್ ಮೀನಿಂಗ್ ಇದೆ ಅಂತೇಳಿ ಸಿನಿಮಾ ರಿಲೀಸ್ ಆದಮೇಲೆ ಆ ಹಾಡನ್ನು ತೆಗೆದಾಕಿ ಸಿನಿಮಾದಿಂದ ಅಂತೇಳಿ ನಮ್ಮ ವುಡ್ಲ್ಯಾಂಡ್ಸ್ ಚಿತ್ರಮಂದಿರದಲ್ಲಿ ದೊಡ್ಡ ಗಲಾಟೆ. ಕೆಲ ಸಂಘಟನೆಗಳು ಆ ಹಾಡಲ್ಲಿ ಡಬಲ್ ಮೀನಿಂಗ್ ತುಂಬ ಇದೆ, ಹಾಡು ಯೂಸ್ ಮಾಡ್ಕೋಬಾರ್ದು, ಆ ಹಾಡನ್ನು ತೆಗೀರಿ ಎಂದಾಗ ಒಂದು ಸ್ವಲ್ಪ ದಿನಗಳ ಕಾಲ ಆ ಹಾಡನ್ನು ತೆಗೆದಾಕಿದ್ರು. ಆ ಸಿನಿಮಾದ ಹಾಡುಗಳು ಮತ್ತು ವಿಷ್ಣುದಾದ ಅವರ ಆ್ಯಕ್ಟಿಂಗು, ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನ ಮತ್ತು ಆ ಸಿನಿಮಾದಲ್ಲಿ ಮಾಡಿದಂತಹ ಸಹ ಕಲಾವಿದರ ಆ್ಯಕ್ಟಿಂಗ್, ಇದೆಲ್ಲವೂ ಕೂಡ ಪ್ರೇಕ್ಷಕರಿಗೆ ಇಷ್ಟ ಆಗಿಬಿಡುತ್ತೆ. ಮತ್ತು ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಫಿಲಮ್ ಫೇರ್ ಪ್ರಶಸ್ತಿ ಕೂಡ ಸಿಗುತ್ತೆ ಆ ಸಿನಿಮಾದ ನಿರ್ದೇಶನಕ್ಕಾಗಿ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ 1994ರಲ್ಲಿ ವಿಷ್ಣುವರ್ಧನ್ ಅವರ 8 ಸಿನಿಮಾಗಳು ರಿಲೀಸ್ ಆಗುತ್ತೆ. ಆ 8 ಸಿನಿಮಾಗಳಲ್ಲಿ 4 ಸಿನಿಮಾಗಳಿಗೆ ಹಂಸಲೇಖ ಅವರು ಮ್ಯೂಸಿಕ್ಕನ್ನು ಕೊಟ್ಟಿರ್ತಾರೆ. ಹಾಲುಂಡತವರು, ಟೈಮ್ ಬಾಂಬ್, ಸಾಮ್ರಾಟ್ ಮತ್ತು ಮಹಾಕ್ಷತ್ರಿಯ, ಈ 4 ಸಿನಿಮಾಗಳಿಗೆ ಹಂಸಲೇಖ ಅವರು ಮ್ಯೂಸಿಕ್ ಕೊಟ್ಟಿರ್ತಾರೆ. ಆ 4 ಸಿನಿಮಾಗಳ ಹಾಡುಗಳು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅತ್ಯದ್ಭುತ ಅಂತ ಹೇಳ್ಬೋದು. ಈ ರೀತಿ ಹಂಸಲೇಖ ಅವರ ಮ್ಯೂಸಿಕ್ ಇದ್ದರೆ ಆ ಸಿನಿಮಾ ಕತೆ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಆ ಮ್ಯೂಸಿಕ್ ಮತ್ತು ಹಾಡುಗಳಿಂದನೇ ಆ ಸಿನಿಮಾಗಳು 3-4 ವಾರ ಭಾಳ ಚೆನ್ನಾಗಿ ಹೋಗ್ತಾಯಿತ್ತು. ಅದೇ ರೀತಿ ಮಹಾಕ್ಷತ್ರಿಯ ಸಿನಿಮಾ ಮೊದಲೆರಡು ವಾರ ಭರ್ಜರಿ ಕಲೆಕ್ಷನ್, ಆ ನಂತರ ಆ್ಯಾವ್ರೇಜ್ ಕಲೆಕ್ಷನ್ ಅಂತ ಅನ್ಸ್ಕೊಳ್ಳುತ್ತೆ. ಬೆಂಗಳೂರು ತ್ರಿವೇಣಿನಲ್ಲಿ 50 ದಿನಗಳ ಪ್ರದರ್ಶನ ಕಾಣುತ್ತೆ.